ನಡೀತಿರುವ ಆಂತರಿಕ ಫೈಟ್ ಏನು, ಫ್ಯಾಕ್ಟ್ ಏನಿಲ್ಲಿ? ಫ್ಯಾಕ್ಟ್ ಏನು ಅಂದರೆ, ಯಾಕಂದರೆ ನೀವು ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಬರ್ತೀರಾ, ಸಮಾಜಕ್ಕಾಗಿ ಬದುಕ್ತೀರಾ, 4 ಜನಕ್ಕೆ ಒಳ್ಳೆ ಬುದ್ಧಿ ಹೇಳ್ತೀರಾ, ಅಥವಾ ಸಮಾಜ ಸುಧಾರಣೆಯಲ್ಲಿ ನಿಮ್ಮ ಮುಖ್ಯ ಪಾತ್ರ ಇರುತ್ತೆ. ಸೊ ಇಲ್ಲಿ ನಡೀತಿರೋ ಫೈಟ್ ಜನಕ್ಕೂ ಕನ್ಫ್ಯೂಸ್ ಆಗುತ್ತೆ, ಯಾಕೆ ಹಿಂಗೆ ಅಂತ. ಪ್ರಥಮತಃ ಒಂದು ವಿಚಾರ ಹೇಳಬೇಕು ನಿಮಗೆ. ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಅಂತ. ಸ್ಪಷ್ಟ ಏನು ಅಂದರೆ, ಯಾರಿಗೆ ಸಂಸಾರದಲ್ಲಿ ವೈರಾಗ್ಯ ಬರುತ್ತೋ ಅವರು ಸನ್ಯಾಸಿಗಳಾಗಬಹುದು ಅಂತ. ನಾವು ಸನ್ಯಾಸಿಗಳಾದ್ವಿ. ಸನ್ಯಾಸಿಗಳು ಆಗುವ ಕಾಲಕ್ಕೆ ಯಾರಾದರೂ ಮಠಾಧೀಶರು ಕರೆದು ನಮಗೆ ಮಠದ ಆಧಿಪತ್ಯವನ್ನು ಕೊಡ್ತಾರೆ ಅನ್ನೋದು ದುರಾಸೆಯಿಂದ ನಾವು ಸನ್ಯಾಸಿಗಳಾಗಿದ್ದಲ್ಲ. ಮಧ್ವಾಚಾರ್ಯರ ಮತದಲ್ಲಿ ಬಂದಿದ್ದೀವಿ. ಮಧ್ವಾಚಾರ್ಯರ ಗ್ರಂಥಗಳನ್ನು ಸಜ್ಜನರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು, ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೀವಿ, ಶಿಷ್ಯರುಗಳಿಗೆ ಪಾಠ ಹೇಳಬೇಕು, ಸಮಾಜಕ್ಕೆ ಬೇಕಾದಂಥ ಧರ್ಮದ ಉಪದೇಶಕ್ಕೋಸ್ಕರವಾಗಿ ಸನ್ಯಾಸ ಸ್ವೀಕಾರ ಮಾಡಿದ್ವಿ. ಯಾವ ಪೀಠದ ಆಸೆ ನಮಗಿರಲಿಲ್ಲ. ನಾವು ಹೋಗಿ ಅವ್ರನ್ನೇನು ಕೇಳಿಲ್ಲ. ಅವರೇ ಫೋನ್ ಮಾಡಿದ್ರು, ಕರೆಸ್ಕೊಂಡ್ರು, ಪಟ್ಟಾಭಿಷೇಕ ಮಾಡಿದ್ರು, ವಿದ್ಯಾಸಿಂಧು ಮಾಧವ ತೀರ್ಥ ಅಂತ ಹೆಸರಿಟ್ಟರು. ಆಮೇಲೆ ನಮಗೆ ಪಾಠ ಪ್ರವಚನ ಸಂಚಾರ ಇದಕ್ಕೆಲ್ಲ ಹೊರಟ್ವಿ. ಅವರ ಅಪ್ಪಣೆ ತಗೊಂಡೆ. ಹೊರಟ ಮೇಲೆ ಒಂದು 3 ವರ್ಷ ಸಂಚಾರ ಮಾಡಿದ್ವಿ. 3 ವರ್ಷ ಸಂಚಾರದಲ್ಲಿ ಕೋಟಿ 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 ದುಡ್ಡು ಬಂತು. ಆ ಕೋಟಿಗಟ್ಟಲೆ ಬಂದ ದುಡ್ಡನ್ನೆಲ್ಲ ಮಠಕ್ಕೆ ಸುರಿದಿದ್ದೀವಿ. ಮಠಕ್ಕೆ ಎಷ್ಟೋ 100 kg ಬೆಳ್ಳಿ ಮಾಡಿದ್ದೀವಿ, ಬಂಗಾರ ಮಾಡಿದ್ದೀವಿ, ಬಸ್ ಮಾಡಿದ್ದೀವಿ, ಕಾರ್ ಮಾಡಿದ್ದೀವಿ. ದೊಡ್ಡ ಸ್ವಾಮಿಗಳಿಗೆ 50 ರಿಂದ 60 ಲಕ್ಷ ಕ್ಯಾಶ್ ಕೊಟ್ಟಿದ್ದೀವಿ. ಇಷ್ಟಲ್ಲದೆ ಮೇಂಟೆನೆನ್ಸ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದರೂ ಕೂಡ ಇದು ಅಸೆಟ್ ವಿಷಯ. ಇನ್ನು ವಿದ್ಯಾ ವಿಷಯಕ್ಕೆ, ವಿದ್ಯಾವಂತರೇ ಪೀಠಾಧಿಪತಿಗಳಾಗಬೇಕು ಅನ್ನೋದನ್ನು ಮಧ್ವಾಚಾರ್ಯ ಹೇಳ್ತಾರೆ. ಸುಮ್ಮನೆ ಕಾವಿ ಹಾಕೊಂಡ್ಬಿಟ್ರಲ್ಲ ಸ್ವಾಮಿಗಳಾಗ್ಬಿಟ್ರೆ ಜ್ಞಾನ ಇರಬೇಕಲ್ಲ, ತತ್ವಜ್ಞಾನ ಇರಬೇಕು. ಬಂದ ಶಿಷ್ಯರುಗಳಿಗೆ ಪರಮಾತ್ಮನ ಜ್ಞಾನವನ್ನು ಕೊಡ್ತಕ್ಕ ವ್ಯಕ್ತಿಗಳಿಗೆ ಪೀಠಾಧಿಪತಿ ಆಗೋ ಯೋಗ್ಯತೆ ಇರ್ತದೆ ಅಂತ ನಾವು ಹೇಳೋದಲ್ಲ, ಮಧ್ವಾಚಾರ್ಯ ಹೇಳೋದು. ಆದ್ದರಿಂದ ಸುಮ್ಮನೆ ನಾವು ಅಲ್ಲಿದ್ದಾಗ ನಮಗೆ ಸಂಚಾರಕ್ಕೆ ಅಂತ ನಾವು ಹೋಗೋ ಕಾಲಕ್ಕೆ ಎಲ್ಲ ಕಡೆಗೂ ಪಾಠ ಪ್ರವಚನ ಮಾಡೋ ಕಾಲಕ್ಕೆ ಎಲ್ಲ ಮಠಾಧೀಶರು, ಅದರಲ್ಲೂ ದೊಡ್ಡದಾಗಿ ಹೇಳಬೇಕು ಅಂದರೆ ಪೇಜಾವರ ಶ್ರೀಗಳು ದೊಡ್ಡವರು, ವಿಶ್ವೇಶತೀರ್ಥರಿಗೆ ನಮ್ಮ ಮೇಲೆ ತುಂಬ ಪ್ರೀತಿ ಅಭಿಮಾನ ಇತ್ತು. ಕಾರಣ ಪಾಂಡಿತ್ಯ, ಜ್ಞಾನ. ಯಾಕೆಂದರೆ ಅವರು ಜ್ಞಾನವನ್ನು ನೋಡ್ತಾ ಇದ್ದರು ಅವರು. ಆದ್ದರಿಂದ ನಮ್ಮ ಬಗ್ಗೆ ಅವರಿಗೆ ತುಂಬ ವಿಶ್ವಾಸ ಇತ್ತು. ಎಲ್ಲ ವಿದ್ವತ್ ಸಭೆಗಳಿಗೆ ತಂಬಿಹಳ್ಳಿ ಮಾಧವ ತೀರ್ಥರ ಮಠದಿಂದ ಎಲ್ಲ ಮಠದವರು ಆಹ್ವಾನ ಮಾಡ್ತಿದ್ದರು ನಮಗೆ. ಎಲ್ಲ ವಿದ್ವತ್ ಸಭೆಗಳಲ್ಲಿ ಸಕ್ರಿಯವಾಗಿ ನಾವು ಭಾಗವಹಿಸ್ತಿದ್ವಿ. ತುಂಬ ಗೌರವ ಬರ್ತಾಯಿತ್ತು. ಅಧ್ಯಯನ ಮಾಡಿದ ವಿಷಯಗಳಲ್ಲಿ ವಿದ್ವತ್ ಸಭೆಗಳಲ್ಲಿ ಅಲ್ಲಿಗೆ ಬೇಕಾದಂಥ ವಿಚಾರಗಳನ್ನು ನಾವು ಸಂಸ್ಕೃತದಲ್ಲಿ ಆಗಲಿ ಕನ್ನಡದಲ್ಲೇ ಆಗಲಿ ಮಾತನಾಡಿದಾಗ ಎಲ್ಲ ಪೀಠಾಧಿಪತಿಗಳಿಗೂ ನಮ್ಮ ಬಗ್ಗೆ ವಿಶ್ವಾಸ ಗೌರವ ಮೊದಲಿಂದನೂ ಇತ್ತು. ಪೂರ್ವಾಶ್ರಮದಿಂದ ನಾವು ಸ್ವಾಮಿಗಳಾಗೋಕ್ಕಿಂತ ಮುಂಚೆನೇ ಇತ್ತು. ಸ್ವಾಮಿಗಳಾಗಿ ಪೀಠಕ್ಕೆ ಬಂದ ಮೇಲೆ ಅಂಕರು ಪೀಠಾಧೀಶರಾಗಿದ್ದಾರೆ ಅಂಥೇಳಿ ಗೌರವ ಹೆಚ್ಚು ಕೊಡ್ತಾ ಬಂದರು ಎಲ್ಲರೂ. ಇದು ತಂಬೇಹಳ್ಳಿ ಮಠದಲ್ಲಿ ಹೊಟ್ಟೆ ಕೆಚ್ಚು ಸ್ಟಾರ್ಟ್ ಆಯಿತು.